ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾ ತಂಡ ಏನಿದೆ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿದೆ. ಅದೇ ಟಾಕ್ಸಿಕ್ ಐಮ್ಯಾಕ್ಸ್ ಥಿಯೇಟರ್ಸ್ ಗಳಲ್ಲೂ ಬರ್ತಾ ಇದೆ ಅಂತ. ನನ್ನ ಸಿಟಿಗೆ ಬಂದು ನನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ನಾವೆಲ್ಲ ವೆಯ್ಟ್ ಮಾಡ್ತಿರುವಂತಹ ಒಂದು ಸಿನಿಮಾ, ಎಸ್ಪೆಷಲಿ ಯಶ್ ಅವರ ಫ್ಯಾನ್ಸ್ಗಳು 4.5 ವರ್ಷ ಈ ಒಂದು ಸಿನಿಮಾಗೋಸ್ಕರ ಕಾದಿದ್ದಾರೆ. ಯಶ್ ಅವ್ರನ್ನ 3 ಶೇಡ್ ಅಲ್ಲಿ ನಾವು ನೋಡ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ಹೈಪ್ ಕೂಡ ಜಾಸ್ತಿನೇ ಆಗ್ತಾ ಇದೆ. ಸೊ ಇದೊಂದು ರೀತಿ ಏನು ಅಂತ ಹೇಳಿದ್ರೆ, ಈ ಒಂದು ಸಿನಿಮಾ ಗ್ಲೋಬಲ್ ಲೆವೆಲ್ ಅಲ್ಲಿ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಭಾರತೀಯ ಸಿನಿಮಾದಲ್ಲಿ ಐಮ್ಯಾಕ್ಸ್ ಎರಾನೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಆ ರಾಮಾಯಣ ಸಿನಿಮಾ ಕೂಡ ಕಂಪ್ಲೀಟ್ ಆಗಿ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದ್ರಿಂದ ಐಮ್ಯಾಕ್ಸ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಒಂದು ರೀತಿ ನಮ್ಮ ಭಾರತ ಸಿನಿಮಾ ರಂಗದಲ್ಲಿ ಒಂದು ಬೇರೆಯೇ ಪರ್ವ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಟಾಕ್ಸಿಕ್ ಸಿನಿಮಾದ ಸರಣಿ ಎಪಿಸೋಡ್ಗಳನ್ನ ಮಾಡ್ತಾ ಇದ್ದೇವೆ. ಟಾಕ್ಸಿಕ್ ನಾವೆಲ್ಲ ವೆಯ್ಟ್ ಮಾಡ್ತಿರುವಂತಹ ಒಂದು ಸಿನಿಮಾ, ಎಸ್ಪೆಷಲಿ ಯಶ್ ಅವರ ಫ್ಯಾನ್ಸ್ಗಳು 4.5 ವರ್ಷ ಈ ಒಂದು ಸಿನಿಮಾಗೋಸ್ಕರ ಕಾದಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಹೈಪನ್ನು ಈ ಒಂದು ಸಿನಿಮಾ ಕ್ರಿಯೇಟ್ ಮಾಡಿದೆ. ಈಗ ಆಲ್ರೆಡಿ ಸಿನಿಮಾದ ಟ್ರೇಲರ್ ಆಗಿ ರಿಲೀಸ್ ಆಗಿ ಬಹಳಷ್ಟು ಪ್ರೀತಿಯನ್ನ ಈ ಒಂದು ಸಿನಿಮಾ ಪಡ್ಕೊಳ್ತಾ ಇದೆ. ಎಸ್ಪೆಷಲಿ ಯಶ್ ಅವ್ರನ್ನ 3 ಶೇಡ್ ಅಲ್ಲಿ ನಾವು ನೋಡ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ರಾಯ, ಯಂಗ್ ರಾಯ, ಅದ್ರ ಜೊತೆಗೆ ಟಿಕೆಟ್. ಸೊ ಈ ಒಂದು 3 ಕ್ಯಾರೆಕ್ಟರ್ ಕೂಡ ಯಾವ ರೀತಿ ತೆರೆ ಮೇಲೆ ಬಂದಿದೆ ಅನ್ನೋದು ಎಲ್ಲರಿಗೂ ಕುತೂಹಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಟಾಕ್ಸಿಕ್ ಸಿನಿಮಾದ ಬಗ್ಗೆ ದಿನೇ ದಿನೇ ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ಹೈಪ್ ಕೂಡ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾರ್ತ್ ಅಮೇರಿಕಾದಲ್ಲಿ ಈ ಒಂದು ಸಿನಿಮಾದ ಪ್ರೀಮಿಯರ್ ಶೋಸ್ಗಳೇನಿದಾವೆ ಅದು ಆಲ್ರೆಡಿ ಅಡ್ವಾನ್ಸ್ ಬುಕಿಂಗ್ ತುಂಬ ಬರದಲ್ಲ ಆಗ್ತಾ ಇರೋದು. ಸೊ ಇದೊಂದು ರೀತಿ ಏನು ಅಂತ ಹೇಳಿದ್ರೆ, ಈ ಒಂದು ಸಿನಿಮಾ ಗ್ಲೋಬಲ್ ಲೆವೆಲ್ ಅಲ್ಲಿ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ. ಬಹುಶಃ ಯಾವುದೇ ಒಂದು ಸಿನಿಮಾಗೂ ಕೂಡ, ಭಾರತೀಯ ಸಿನಿಮಾಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಕ್ಕಿರ್ಲಿಲ್ಲ. ಸೊ ಟಾಕ್ಸಿಕ್ ಆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾ ತಂಡ ಏನಿದೆ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿದೆ. ಅದೇ ಟಾಕ್ಸಿಕ್ ಐಮ್ಯಾಕ್ಸ್ ಥಿಯೇಟರ್ಸ್ ಗಳಲ್ಲೂ ಬರ್ತಾ ಇದೆ ಅಂತ. ಸೊ ಭಾರತದಲ್ಲಿ ಯಾವುದೆಲ್ಲ ಕಡೆ ಐಮ್ಯಾಕ್ಸ್ ಥಿಯೇಟರ್ಗಳಿದ್ದಾವೆ ಅಲ್ಲೆಲ್ಲ ಕೂಡ ಟಾಕ್ಸಿಕ್ ಪ್ರದರ್ಶನ ಆಗುತ್ತೆ. 2D ಮತ್ತು 3D ಥಿಯೇಟರ್ಸ್ಗಳಲ್ಲೂ ಕೂಡ ಪ್ರದರ್ಶನ ಆಗುತ್ತೆ. ಅದ್ರ ಜೊತೆಗೆ ಐಮ್ಯಾಕ್ಸ್ ಅಲ್ಲೂ ಕೂಡ ಪ್ರದರ್ಶನ ಆಗುತ್ತೆ ಅಂತ ಸಿನಿಮಾ ತಂಡ ಈಗ ಆಲ್ರೆಡಿ ಘೋಷಣೆ ಮಾಡಿದೆ. ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ರೀತಿ ಬೇರೆ ರೀತಿ ಟ್ರೆಂಡ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಈ ಭಾರತೀಯ ಸಿನಿಮಾದಲ್ಲಿ ನಾವು ಇಷ್ಟು ದಿನ ಬಿಗ್ ಬಜೆಟ್ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಬಟ್ ಈಗ ಸದ್ಯಕ್ಕೆ ಭಾರತೀಯ ಸಿನಿಮಾದಲ್ಲಿ ಐಮ್ಯಾಕ್ಸ್ ಎರಾನೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈಗ ಆಲ್ರೆಡಿ ರಾಮಾಯಣ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. ಬಹಳಷ್ಟು ಆ ಒಂದು ಸಿನಿಮಾದ ವಿಜುವಲ್ಸ್ ಆಗಿರ್ಬೋದು, VFX ಆಗಿರ್ಬೋದು, ಬಹಳಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಹಾಗಾಗಿ ಈ ರಾಮಾಯಣ ಸಿನಿಮಾ ಕೂಡ ಕಂಪ್ಲೀಟ್ ಆಗಿ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದ್ರಿಂದ ಐಮ್ಯಾಕ್ಸ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ರಾಜಮೌಳಿ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ವಾರಣಾಸಿ ಸಿನಿಮಾ, ಮಹೇಶ್ ಬಾಬು ಅವ್ರ ಜೊತೆಗೆ ಪ್ರಿಯಾಂಕಾ ಚೋಪ್ರಾ ಅವರು ನಟಿಸ್ತಿರುವಂತಹ ಒಂದು ಸಿನಿಮಾ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಐಮ್ಯಾಕ್ಸ್ ಥಿಯೇಟರ್ಸ್ಗಳಿಗೆ ಶೂಟ್ ಮಾಡಿರುವಂತಹ ಸಿನಿಮಾ. ಒಂದು ರೀತಿ ನಮ್ಮ ಭಾರತ ಸಿನಿಮಾ ರಂಗದಲ್ಲಿ ಒಂದು ಬೇರೆಯೇ ಪರ್ವ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ ಯಶ್ ಅವರ ಒಂದು ಸಿನಿಮಾಗಳನ್ನು ನಾವು ಬೇರೆ ರೀತಿ ನೋಡ್ತಾ ಇದ್ವಿ. ಬಟ್ ಈ ಒಂದು ಟಾಕ್ಸಿಕ್ ಏನಿದೆ ಒಂದು ಬೇರೆ ರೀತಿಯ ಆಲೋಚನೆ ಇದೆ, ಬೇರೆ ರೀತಿಯ ಹೈಪನ್ನೇ ಕ್ರಿಯೇಟ್ ಮಾಡಿದೆ. ಯಶ್ ಅವರು ಅಂತ ಬಂದಾಗ ನಾವು ಯಾವಾಗಲೂ ಒಂದು ಯೋಚನೆ ಮಾಡ್ತಾರೆ, ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತಾನೆ ಅವ್ರನ್ನ ಹೇಳ್ತೇವೆ. ಏನೋ ಪ್ರಾಮಿಸ್ ಕೊಟ್ಟಿದ್ರೆ ಆ ಪ್ರಾಮಿಸನ್ನು ಅವ್ರು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಅವತ್ತು ಹೇಳಿದ್ರು ಏನು ಅಂತ ಹೇಳಿದ್ರೆ, ನಾನು ಎಲ್ಲರನ್ನ ಇಲ್ಲೇ ಕರ್ಸ್ಕೊಳ್ತೀನಿ ಅಂತ, ಕರ್ನಾಟಕಕ್ಕೆ ಕರ್ಸ್ಕೊಳ್ತೀನಿ ಅಂತ. ಸೊ ಅದನ್ನು ಕೂಡ ಮಾಡಿದ್ದಾರೆ. ಒಂದು ರೀತಿ ನಮ್ಮ ಕನ್ನಡದ ಹುಡುಗ ಇಷ್ಟು ಗ್ಲೋಬಲ್ ಲೆವೆಲಲ್ಲಿ ಇಷ್ಟೊಂದು ಪ್ರೀತಿಗೆ ಮನ್ನಣೆಗೆ ಪಾತ್ರರಾಗ್ತಾ ಇರೋದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ಟಾಕ್ಸಿಕ್ ಸಿನಿಮಾದ ಹೈಪ್ ಏನಿದೆ ಇನ್ನಷ್ಟು ಬೇರೆ ಲೆವೆಲ್ಗೆ ಹೋಗಿದೆ. ಸೊ ಇನ್ನೇನು ಈಗ ಆಲ್ರೆಡಿ ನಾರ್ತ್ ಅಮೇರಿಕಾದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಭಾರತದಲ್ಲಿ ಕೂಡ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ಕಿಂಗ್ ಶುರು ಆಗ್ಲಿಕ್ಕಿದೆ. ಸೊ ನೋಡಬೇಕು ಯಾವ ರೀತಿಯ ಪ್ರೀತಿ, ಈಗ ಆಲ್ರೆಡಿ ಸಿಗ್ತಿರೋ ಪ್ರೀತಿಗಿಂತ ಯಾವ ರೀತಿ ಒಂದು ಸಿನಿಮಾ ಕಲೆಕ್ಷನ್ ಮಾಡುತ್ತೆ, ಯಾವ ಇತಿಹಾಸನ ಬರೆಯುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.